ಮಿಡಲ್ ಕ್ಲಾಸ್ ಲೈಫ್ ಯಾಕೆ ಇಷ್ಟು ಕಷ್ಟ? ಯಾಕೆ ನಾವು ಅಂದ್ಕೊಳ್ಳೋದೇನೋ ಆಗೋದೇ ಇಲ್ಲ? ಯಾಕೆ ನಾವು ಅಂದ್ಕೊಂಡಿದ್ದೇನೋ ನಮಗೆ ಸಿಗೋದೇ ಇಲ್ಲ? ನಮ್ಮ ಜೀವನ ಬರೀ ಓದು, ಕೆಲಸ ತಗೋ, ಮನೆ ಕಟ್ಟು, ಮದುವೆ ಆಗು, ಬರೀ ಇಷ್ಟೇನಾ? ಹಾಗಾದರೆ ನಾವು ಮಾಡ್ತಿರೋ ತಪ್ಪಾದರೂ ಏನು? ಹಿರಿಯ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಮಿಸ್ಟರ್ ಯುನಿಕ್. ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಮತ್ತೆ ಎಲ್ಲರೂ ಹೇಗಿದ್ದೀರಿ? ಯಾರು ಚೆನ್ನಾಗಿಲ್ಲ ಅಂತ ನಂಗೆ ಗೊತ್ತು ಬಿಡಿ. ಚೆನ್ನಾಗಿದ್ದಿದ್ರೆ ಈ ವಿಡಿಯೋ ನೋಡೋಕೆ ಯಾರೂ ಬರ್ತಿರ್ಲಿಲ್ಲ. ಈ 2026ರಲ್ಲಿ 2 ತಿಂಗಳು ಹೊರಟೋಯ್ತಲ್ವ, ಅದಕ್ಕೇನು ಇವಾಗ ಅಂತೀರಾ? ನಂತರನೇ ಎಷ್ಟೋ ಜನ 2026ರಿಂದ ನನ್ನ ಜೀವನದಲ್ಲಿ ಆ ಚೇಂಜಸ್ ತರ್ತೀನಿ, ಈ ಚೇಂಜಸ್ ತರ್ತೀನಿ, ಜಿಮ್ಮಿಗೆ ಜಾಯ್ನ್ ಆಗ್ತೀನಿ, ಬಾಡಿ ಬಿಲ್ಡ್ ಮಾಡ್ತೀನಿ, ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ ಅಂತೆಲ್ಲ ಹೇಳಿ ಯಾರ್ಯಾರು ಮೇಂಟೈನ್ ಮಾಡಿದ್ದೀರಾ ಕಮೆಂಟ್ ಹಾಕಿ. ನನಗೆ ಗೊತ್ತು 90% ಜನ ಯಾರು ಫಾಲೋ ಮಾಡಿರಲ್ಲ ಅಂತ. ಈ ವರ್ಷದಲ್ಲಿ 2 ತಿಂಗಳನ್ನ ಯಾರು ಹೆಂಗೆ ಕಳೆದ್ರಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾತ್ರ ಅದೇನೋ ಗೊತ್ತಿಲ್ಲ, ಒಂದಿನ ಮಿಸ್ ಆಗಿ ಕ್ಯಾಲೆಂಡರ್ ನೋಡ್ಬಿಟ್ಟೆ ಕಣ್ರಿ. ಆವಾಗ ನನಗೆ ಎಂಥ ಶಾಕ್ ಆಯಿತು ಗೊತ್ತಾ? ಈ ವರ್ಷ ಮುಗಿಯೋಕೆ ಬರೀ 10 ತಿಂಗಳು ಇರೋದು. ನೋಡಿ, ಈ 5 ಮಿಸ್ಟೇಕ್ಸನ್ನು ನಾನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ್ದು ಅಂತ ನೋಡೋಣ ಬನ್ನಿ. ಟೈಮ್ ವೇಸ್ಟ್, ಇದನ್ನಂತೂ ಮಾಡಲೇಬಾರ್ದು. ನನಗೆ ಸಿಗೋ ಅರ್ಧ ದಿನನೂ ರೀಲ್ಸ್ ನೋಡಿಕೊಂಡೇ ವೇಸ್ಟ್ ಮಾಡಿಬಿಡ್ತಾ ಇದ್ದೀನಿ. ಮನಿ ವೇಸ್ಟ್, ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡಬಾರ್ದು. ಲ್ಯಾಕ್ ಆಫ್ ಸ್ಲೀಪ್. ಒಬ್ಬ ಮನುಷ್ಯ ಕನಿಷ್ಠ ಅಂತಂದರೆ 8 ಗಂಟೆ ಟೈಮ್ ನಿದ್ದೆ ಮಾಡಲೇಬೇಕು. ಸೊ ನಾನು 6 ಗಂಟೆ ಟೈಮಿಂದ ಕಡಿಮೆ ನಿದ್ದೆ ಮಾಡ್ತಾಯಿದ್ದೀನಿ. ಸೊ ಈ ತಪ್ಪನ್ನು ಇನ್ಮೇಲೆ ಮಾಡೋಕ್ಕೆ ಹೋಗ್ಬಾರ್ದು. ಡೆಟ್, ಸಾಲ ತಗೋಬಾರ್ದು. ಇದರಿಂದ ನೆಮ್ಮದಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಪ್ರೋಕ್ರಾಸ್ಟಿನೇಷನ್ ಅಂದರೆ ಮಾಡೋ ಕೆಲಸನ ಮುಂದೂಡೋದು. ಇದರಿಂದನೇ ನಾನು ಯಾವ ರೆಸಲ್ಯೂಷನ್ನು ಫಾಲೋ ಮಾಡ್ತಿಲ್ಲ. ನಿಮ್ಗೆ ಅನ್ನಿಸ್ಬೋದು ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ ಅಲ್ಲ ಅಂತ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಅತಿ ಚಿಕ್ಕ ಚಿಕ್ಕ ವಿಷಯನೇ ಲೈಫಲ್ಲಿ ದೊಡ್ಡ ದೊಡ್ಡ ವ್ಯತ್ಯಾಸಗಳು ತರೋದು. ಈ 5 ಮಿಸ್ಟೇಕ್ ಮಾಡ್ದೇನೆ ನನ್ನ ರೆಸೊಲ್ಯೂಷನ್ನ ನಾನು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರು ನಿಮ್ಮ ರೆಸೊಲ್ಯೂಷನ್ಸ್ಗಳನ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕಾಮೆಂಟ್ ಮಾಡಿ. ನೋಡಿ, ಲೈಫಲ್ಲಿ ನೀವು ಎಷ್ಟೇ ದೊಡ್ಡ ಗೋಲ್ ಇಟ್ಕೊಳ್ಳಿ, ದಟ್ ಡಸಂಟ್ ಮ್ಯಾಟರ್. ಬಟ್ ಅಲ್ಲಿಗೆ ನೀವು ರೀಚ್ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ: ಶಾರ್ಟ್ ಟರ್ಮ್ ಗೋಲ್ಸ್ಗಳನ್ನ ಕಂಪ್ಲೀಟ್ ಮಾಡೋದು. ಇನ್ನು ಮೇಲೂ ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಅಂದ್ಕೊಂಡಿರೋದು ಏನೂ ಅಚೀವ್ ಮಾಡೋಕ್ಕಾಗಲ್ಲ. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸಪೋಸ್ ನೀವು ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಕೆಲಸ ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಇಷ್ಟಪಟ್ಟಿದ್ರೆ, ಸೊ ಅದಕ್ಕೆ ಬೇಕಾಗಿರೋವಂಥ ರಿಕ್ವೈರ್ಮೆಂಟ್ಸ್ನ ನೀವು ಫುಲ್ಫಿಲ್ ಮಾಡ್ತಾ ಬರಬೇಕು. ವಿಚ್ ಮೀನ್ಸ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು, ಅದ್ರ ಬಗ್ಗೆ ಕಲಿಯೋದಾಗಿರ್ಬೋದು, ತಿಳ್ಕೊಳ್ಳೋದಾಗಿರ್ಬೋದು, ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಈ ಥರ ಸುಮಾರಿದೆ. ನೋಡಿ, ಈ ಟೈಮಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾಗಿರೋದು ಟೈಮ್ನ ಪ್ರಾಪರಾಗಿ ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಓಕೆ, ಈಗ ನಾನು ಹಾಕೊಂಡಿರೋಂಥ ರೆಸೊಲ್ಯೂಷನ್ಗಳನ್ನ ನೋಡ್ಕೊಂಬರೋಣ ಬನ್ನಿ. ನಂಬರ್ 1, ಫಿಟ್ನೆಸ್. ಫಸ್ಟು ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ನೋಡಿದ್ರೆ 73 kg ಇದ್ದೀನಿ ಗುರು. ಯಾಕೆ ಬಾಡಿಲಿ ಈ ಥರ ಫ್ಯಾಟ್ ಇಟ್ಕೊಂಡು 73 kg ಇಲ್ಲದೆ ಇರ್ತೀನ? 73 kgಯಿಂದ 68 kg ಆಗಬೇಕು ಅಂದರೆ 5 kg ರೆಡ್ಯೂಸ್ ಮಾಡಬೇಕು. ಈ ರೆಸೊಲ್ಯೂಷನ್ನ ಕಂಪ್ಲೀಟ್ ಮಾಡೋಕ್ಕೆ ನಾನು ತಗೊಳ್ತಾ ಇರೋಂಥ ಟೈಮು 100 days. ಬೇರೆ ನನ್ನ ಮಗನೇ. ನಂಬರ್ 2, ಎಡಿಟಿಂಗ್. ನಾನು ಎಡಿಟಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಕಲಿಯೋಕ್ಕೆ ಹೊರಟಿರೋಂಥ ಸಾಫ್ಟ್ವೇರ್ ಬಂದು DaVinci Resolve. ಈ ಸಾಫ್ಟ್ವೇರ್ನ ಕಲಿಯೋಕ್ಕೆ ನಾನು ತಗೊಳ್ತಾ ಇರೋಂಥ ಟೈಮ್ 50 days. ನಂಬರ್ 3, ನಾನೊಂದು ಒಳ್ಳೆ ಶಾರ್ಟ್ ಮೂವಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಬರೆಯೋದಕ್ಕೆ ನಾನು ತಗೊಳ್ಳೋವಂಥ ಟೈಮ್ 30 days. ಇನ್ನು 30 days ಒಳಗೆ ಒಳ್ಳೆ ಸ್ಕ್ರಿಪ್ಟ್ ಬರೆದು, ಸ್ಕ್ರೀನ್ ಪ್ಲೇ ಬರೆದು ನಾನು ಶಾರ್ಟ್ ಮೂವಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಅದನ್ನು ಕಂಪ್ಲೀಟ್ ಮಾಡ್ತೀನಾ ಇಲ್ವಾ ಅಂತ. ನಂಬರ್ 4, ಬೇಸಿಕಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ನಾನು ಇತ್ತೀಚೆಗೆ ಇನ್ಆ್ಯಕ್ಟಿವ್ ಆಗಿಬಿಟ್ಟಿದ್ದೀನಿ. ಕರೆಕ್ಟಾಗಿ ಕಂಟೆಂಟ್ಸ್ಗಳನ್ನ ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಿಲ್ಲ. ಸೊ ಇನ್ಮೇಲೆ ವೀಕ್ಲಿ 3 ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಇಲ್ವಾ ಅಂತ. ನಂಬರ್ 5, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೆಸೊಲ್ಯೂಷನ್. ಅದೇನೆಂದರೆ, ವೀಕ್ಲಿ ನಾನು 10 hours ಮಾತ್ರ ವೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ರೀಚ್ ಆಗದೆ ಇರೋ ಥರ ನಾನು ನೋಡ್ಕೋಬೇಕು. ಸೊ ನೋಡೋಣ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತೀನಿ ಇಲ್ವಾ ಅಂತ. ಓಕೆ, ಈ 5 ರೆಸೊಲ್ಯೂಷನ್ಗಳನ್ನ ನಾನು ಹೇಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಇನ್ಮೇಲೆ ಡೈಲಿ ಬ್ಲಾಗ್ಸಲ್ಲಿ ಹಾಕ್ತಾ ಇರ್ತೀನಿ. ಸೊ ನೀವು ನೋಡ್ಬೋದು. ಮತ್ತು ಯಾರು ನಂತರ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ನಾನು ಇನ್ಮೇಲೆ ಫಿಟ್ನೆಸ್ ವೀಡಿಯೋಗಳನ್ನ ಮತ್ತು ವರ್ಕೌಟ್ಸ್ ವೀಡಿಯೋಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ.
ಸೊ ನೋಡಿಕೊಂಡು ನೀವು ಫಾಲೋ ಮಾಡ್ಬೋದು. ನೋಡಿ, ಮಿಡಲ್ ಕ್ಲಾಸ್ ಲೈಫು ಯಾಕೆ ಇಷ್ಟೊಂದು ಬೋರಿಂಗು ಮತ್ತು ಕಷ್ಟ ಅಂತ ಅನಿಸುತ್ತೆ ಅಂದರೆ, ಒಂದು ಚಿಕ್ಕ ಚಿಕ್ಕ ಇಂಪ್ರೂವ್ಮೆಂಟ್ಸ್ಗಳನ್ನು ನಮ್ಮ ಕೈಲಿ ಮಾಡ್ಕೊಳಕ್ಕಾಗಲ್ಲ. ಎಸ್ಪೆಷಲಿ ಸೆಲ್ಫ್ ಇಂಪ್ರೂವ್ಮೆಂಟ್ಸ್, ನಮ್ಮ ಪ್ಯಾಷನ್ ಕಡೆ ಗಮನ ಕೊಡುವಂಥದ್ದಾಗಿರ್ಬೋದು, ಏನಾದರೂ ಆಗಿರ್ಬೋದು. ಒಂದು ಚಿಕ್ಕ ಚಿಕ್ಕ ವಿಷಯನೂ ನಾವು ಅಚೀವ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತೀವಿ. ನನಗನ್ನಿಸ್ದಂಗೆ ನಾವು ಒಂದು ಲೆವೆಲ್ವರೆಗೂ ಎಜುಕೇಷನ್ ಮಾಡ್ತೀವಿ, ಅದಾದಮೇಲೆ ಒಂದು ಹೋಪ್ ಇಟ್ಕೊಂಡಿರ್ತೀವಿ, ಕೆಲಸ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಮತ್ತು ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ, ನಮಗೋಸ್ಕರ ಟೈಮ್ ಸಿಗುತ್ತೆ ಸ್ವಲ್ಪ. ಅದರಲ್ಲಿ ನಾವು ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಸ್ಗಳನ್ನ ಏನಾದರೂ ಒಂದು ಮಾಡ್ಕೋಬೋದು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಒಂದು ಕಂಪ್ನಿಗೆ ಸೇರಿದಾಗಲೇ ಗೊತ್ತಾಗೋದು ನಾವು ನಮಗೋಸ್ಕರ ಎಷ್ಟು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀವಿ ಅಂತ. ಆಮೇಲೆ ಈ ಎಲ್ಲದ್ರ ನಡುವೆ ನಾವು ಮಾಡೋವಂಥ ತಪ್ಪುಗಳೇನಂತಂದರೆ ಪ್ರೋಕ್ರಾಸ್ಟಿನೇಟ್ ಮಾಡೋದು. ಸೊ ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಅಯ್ಯೋ ಬೋರಿಂಗು. ಸೊ ಈ ಥರ ಬರೀ ಕಂಪ್ಲೇನಿಂಗಲ್ಲೇ ಲೈಫ್ನ ಕಳೆದು ಬಿಡ್ತಾಯಿದ್ದೀವಿ. ನೋಡಿ, ನನಗನ್ನಿಸ್ದಂಗೆ ಈ ವಿಡಿಯೋ ನೋಡ್ತಾ ಇರೋ ಸುಮಾರು ಜನ ನನ್ನ ಥರನೇ ಬೇರೆ ಏನರಲ್ಲೋ ಪ್ಯಾಷನೇಟೆಡ್ ಆಗಿರ್ತೀರ, ಇನ್ಯಾವ ಫೀಲ್ಡಲ್ಲೋ ವರ್ಕ್ ಮಾಡ್ತಾ ಇರ್ತೀರ, ಅದು ನಿಮ್ಗೆ ಇಷ್ಟ ಇರೋಲ್ಲ. ಸೊ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅನಿವಾರ್ಯತೆಯಿಂದ ನೀವು ಆ ಕೆಲಸ ಮಾಡ್ತಾ ಇರ್ತೀರ. ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನಮ್ಮದು ನಮ್ಮ ಕನಸು ಅಂತ ಇರುತ್ತಲ್ವ, ಸೊ ಅದಕ್ಕೂ ಬೆಲೆ ಕೊಡೋಣ. ಹಾಗಂತ ನೀವು ಇಷ್ಟ ಇದ್ದಿರೋ ಕೆಲಸ ಮಾಡಲೇಬಾರ್ದು ಅಂತಲ್ಲ. ಕೆಲವೊಂದು ಟೈಮ್ ಕಮಿಟ್ಮೆಂಟ್ಸ್ಗಳು ಅದೆಲ್ಲ ಇರುತ್ತೆ. ಸ್ವಲ್ಪ ದಿನದ ಮಟ್ಟಿಗೆ ನೀವು ಅದನ್ನು ಮಾಡ್ತಾನೆ ಇರಬೇಕಾಗುತ್ತೆ. ಅದಂತ ನಾವು ಅದಕ್ಕೆ ನಾವು ಬಿಟ್ಟೇ ಬಿಡಬೇಕು, ನಮ್ಮ ಕನಸುಗಳೆಲ್ಲ ಏನೂ ಆಗೋದೇ ಇಲ್ಲ ಅಂತ ಹೋಪ್ ಕಳ್ಕೊಳ್ಳೋದು ಬೇಡ. ಸೊ ಟೈಮ್ನ ಇನ್ವೆಸ್ಟ್ ಮಾಡ್ತಾ ಹೋಗೋಣ. ಟೈಮ್ನ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಇನ್ವೆಸ್ಟ್ ಇಟ್. ನೋಡಿ, ನಾನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದು ತಪ್ಪೇನಪ್ಪ ಅಂತಂದರೆ ಇದೇನೆ, ಪ್ರೋಕ್ರಾಸ್ಟಿನೇಟ್ ಮಾಡ್ಕೊಂಡೇ ಬರೋದು. ಏನಂತಂದರೆ ನೆಕ್ಸ್ಟ್ ವರ್ಷ ಮಾಡೋಣ, ಇನ್ನೇನು ಹತ್ತಿರ ಬರ್ತಾಯಿದೆ ನ್ಯೂ ಇಯರು, 1ನೇ ತಾರೀಕಿಂದ ಎಲ್ಲ ಮಾಡ್ಬಿಡೋಣ. 1ನೇ ತಾರೀಕು ವರ್ಷದಲ್ಲಿ 1ನೇ ತಾರೀಕು ಕಳೆದೇ ಹೋಗಿರುತ್ತೆ. ಬಟ್ ನಾನಂತೂ ಏನೂ ಮಾಡಿರಲ್ಲ. ಓಕೆ, ನಂತರ ಯಾರು ರೆಸೊಲ್ಯೂಷನ್ಗಳನ್ನ ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಐ ಜಾಯಿಂಡ್ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಬನ್ನಿ, ಇಟ್ಸ್ ನಾಟ್ ಟೂ ಲೇಟ್. ಜೊತೆಲಿ ಇಂಪ್ರೂವ್ ಆಗೋಣ, ಕಲಿಯೋಣ, ಬೆಳೆಯೋಣ, ಏನು ಬೇಕಾದನ್ನು ಅಚೀವ್ ಮಾಡೋಣ. ಮುಂದಿನ ವೀಡಿಯೋಸ್ನಲ್ಲಿ ನಾನು ಡೈಲಿ ಲೈಫ್ ರೂಟೀನ್ಸ್ನ ಹಾಕ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ I will be back with the next banger. Till then, bye bye. See you soon.